ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಿಸಿಲೂರು ಕಲಬುರಗಿ ನಗರದಲ್ಲಿ ವಿಘ್ನ ನಿವಾರಕ ಗಣೇಶನ ಹಬ್ಬವನ್ನ ಭರ್ಜರಿಯಾಗಿ ಆಚರಿಸಲಾಗುತ್ತಿದ್ದು, ಕಲಬುರಗಿ ನಗರದ ಐತಿಹಾಸಿಕ ಕೋಟೆಯ ಮುಂಭಾಗದಲ್ಲಿ ಹಿಂದೂ ಮಹಾಗಣಪತಿ ಕಲಬುರಗಿಯ ವತಿಯಿಂದ ತಿರುಪತಿ ತಿಮ್ಮಪ್ಪನ ದೇಗುಲದ ಮಾದರಿಯ ಸೆಟ್ ಹಾಕಲಾಗಿದ್ದು ನೋಡಲು ಆಕರ್ಷಕವಾಗಿದೆ. ಬಿಸಿಲೂರು ಕಲಬುರಗಿಯಲ್ಲಿ ವಿಘ್ನ ನಿವಾರಕ ಗಣೇಶನ ಹಬ್ಬವನ್ನು ಭರ್ಜರಿಯಾಗಿ ಆಚರಿಸಲಾಗುತ್ತಿದ್ದು, ಕೋಟೆಯ ಮುಂಭಾಗದ ಹಿಂದೂ ಮಹಾಗಣಪತಿ ಅತ್ಯಂತ ಆಕರ್ಷಕವಾಗಿದೆ. ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ಪ್ರತಿಷ್ಠಾಪಿಸಲಾಗಿರುವ ಗಣೇಶನನ್ನು 21 ದಿನಗಳ ಕಾಲ ಕೂರಿಸಲಾಗುತ್ತಿದೆ. ತಿರುಪತಿ ತಿಮ್ಮಪ್ಪನ ದೇಗುಲ ಮಾದರಿಯ ಸೆಟ್ ಹಾಕಲಾಗಿದ್ದು, ಆರಂಭದ ದಿನವಾದ ಇಂದು ಶ್ರದ್ಧಾ ಭಕ್ತಿಗಳೊಂದಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಅಂದ ಹಾಗೆ ದಿನವು 2 ವೇಳೆ ಮಂಗಳಾರತಿ ಮಾಡಿ ಸಂಜೆಯ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಬೃಹತ್ ವೇದಿಕೆ ಸಹ ನಿರ್ಮಿಸಲಾಗಿದೆ. ದಿನಾಂಕ 27 ಆಗಸ್ಟ್ 2025 ಬುಧವಾರದಂದು 4ನೇ ವರ್ಷದ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪೂಜೆ, ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಭಕ್ತಾದಿಗಳಿಂದ ಪ್ರಸಾದದ ವ್ಯವಸ್ಥೆ ಇರಲಿದೆ. ದಿನಾಂಕ 7ನೇ ಸೆಪ್ಟೆಂಬರ್ 2025 ಚಕ್ರವರ್ತಿ ಸೂಲಿಬೆಲೆ ಇವರಿಂದ ಆಪರೇಷನ್ ಸಿಂಧೂರ್ ಕುರಿತು ದಿಕ್ಸೂಚಿ ಭಾಷಣ ನಡೆಯಲಿದೆ. ಸೆಪ್ಟೆಂಬರ್ 9 ಕ್ಷಾತ್ರಿ ಪರಂಪರೆಯ ಬಗ್ಗೆ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ್ ಇವರಿಂದ ಭಾಷಣ ನಡೆಯಲಿದೆ. ಸೆಪ್ಟೆಂಬರ್ 14 ಗಡಿ ಕಾಯುವ ಯೋಧ, ದೇಶದ ರೈತ, ಅನ್ನ ಕೊಡುವ ರೈತ ಇವರ ಏಳಿಗೆಗಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಜರುಗಲಿದೆ. ಸೆಪ್ಟೆಂಬರ್ 16 10:30 ಗಂಟೆಗೆ ವಿಸರ್ಜನೆ ದೇಶಿ ವಾದ್ಯಗಳೊಂದಿಗೆ ನೆರವೇರಲಿದೆ. ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ, ದೇಶಭಕ್ತಿ ಗೀತೆಗಳ ಗಾಯನ ಮತ್ತು ಭರತನಾಟ್ಯ ಸೇರಿದಂತೆ ಭಜನಾ ಕಾರ್ಯಕ್ರಮಗಳು ಜರುಗಲಿವೆ. दीपम दर्शयामि श्री महामंगलमूर्ति विघ्नेश्वराय दर्शयामि. ओम नमो भगवते गम गणपतये नमः. हर ओम कर्पूर निर्मितं दीपं स्वर्णपात्रेषु निवेशितं मया जितम् अहं भक्त्या प्रसीदा परमेश्वराः. कर्पूर दीपं दर्शयामि. ओम श्री विघ्नेश्वर देवाय नमः. कर्पूर दीप दर्शयामि. शाश्वताय मंगलम शंकरी मनोहर, शाश्वताय मंगलम शंकराय शंकर, शंकराय मंगलम शंकरी मनोहर, शाश्वताय मंगलम शंकरी मनोहर, शाश्वताय मंगलम. गुरुदेव मंगलम सद्गुरुदेव मंगलम, गुरुदेव मंगलम सद्गुरुदेव मंगलम. गजाननाय मंगलम षडाननाय मंगलम, गजाननाय मंगलम षडाननाय मंगलम. शंकराय शंकर, शंकराय मंगलम शंकरी मनोहर, शंकराय मंगलम शंकरी मनोहर, शाश्वताय मंगलम शंकरी मनोहर. शंकर ಬೆಳಗು ಶಂಕರ ಬೆಳಗುವೆನೋ ಕರ್ಪೂರ, ಕರ್ಪೂರದಾರುತಿ ಬೆಳಗುವೆ ಸಾಂಬರಿವಾಗೆ. ಜಯ ಶಂಕರ ಬೆಳಗುವೆ. ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೋರ್ತೀನಿ. ತಾವು ನೋಡ್ಬೋದು ಕಲಬುರಗಿನಾಗ 4ನೇ ವರ್ಷ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಇವತ್ತು ಮಾಡಿದೆವು. ಈ ಒಂದು ಪ್ರತಿಷ್ಠಾಪನೆ ದಿವಸ 21 ದಿವಸ ಇರ್ತದ. ಅದಕ್ಕ ನಮ್ಗೆಲ್ಲ ಕಲಬುರಗಿ ಜಿಲ್ಲೆಯದು ಹಿಂದೂ ಬಾಂಧವರನಾಗ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಇಲ್ಲಿ ಬರಬೇಕು, ಆಶೀರ್ವಾದ ತಗೋಬೇಕು. 21 ದಿವಸ ಒಳ್ಳೆ ಕಾರ್ಯಕ್ರಮಗಳು, ಒಳ್ಳೆ ಫಂಕ್ಷನ್ಗಳು ಇರ್ತಾವ. ತಾವೆಲ್ಲರೂ ಬಂದು ಬೆಂಬಲಿಸ್ಬೇಕು.
ತಾವೆಲ್ಲರೂ ಭಾಗಿಸ್ಬೇಕು ಮತ್ತ ತಾವೆಲ್ಲರೂ ಬಂದು ಆಶೀರ್ವಾದ ತಗೋಬೇಕಂತೇಳಿ ತಮ್ಮೆಲ್ಲರೂ ಏನಾಗ ಕೊಡ್ತೀನಿ. ಈ ಸತಿ ನಾವು ತಿರುಪತಿ ತಿಮ್ಮಪ್ಪಂದು ವೆಂಕಟರಾಮನ್ದು ಸೆಟಪ್ ಮಾಡಿದೆವು. ಅದಕ್ಕ ಬಹಳ ವಿಜೃಂಭಣೆಯಿಂದ ಬಹಳ ಒಳ್ಳೆ ಒಂದು ಡಿಸೈನ್ ಆಗ್ಯದ. ಎಲ್ಲರೂ ಬಂದು ಇದಕ್ಕ ನೋಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಇಲ್ಲ ಲಾಸ್ಟ್ ಟೈಮ್ ಎಲ್ಲ ಬಹಳ ಜನ ಬಂದಿದ್ದಾರೆ. ಈ ಸತಿನು ಲಾಸ್ಟ್ ಟೈಮ್ ಚಕ್ರವರ್ತಿ ಸುಲೇಬಲೆ ಬಂದಿರು, ನಮ್ಮ ಮಾದೇವಿ ಲತಾ ಬಂದಿರೋರು. ಈ ಸತಿನು ಲಿಸ್ಟ್ ಎಲ್ಲ ಮಾಡಿದ್ದಾರೆ. ಈಗ ನಾನು ಊರಾಗಿದ್ದಿಲ್ಲ, ಇವತ್ತು ಚರ್ಚೆ ಮಾಡ್ತೀನಿ. 21 ದಿವಸ ಬಹಳ ಒಳ್ಳೆ ಕಾರ್ಯಕ್ರಮಗಳು ಅರ್ಥಪೂರ್ವಕ ಹಿಂದೂ ಸಂಘಟನೆ ಪರವಾಗಿರ್ತದೆ ಅಂತ ಹೇಳಿ ಬಯಸಿ. ಇವತ್ತಿನ ಈ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ತಮ್ಮೆಲ್ಲರಿಗೂ ಶುಭ ಕೋರುತ್ತಾ, ಇದು 4ನೇ ವರ್ಷದ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ನೆರವೇರಿತು. ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ಭಜನೆಗಳು ಇರ್ತವೆ, ಪೂಜಾ ಇರುತ್ತೆ. ಆಮೇಲೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿನಿತ್ಯ ಅಂದ್ರೆ 21 ದಿವಸ ಕಂಟಿನ್ಯೂ ಆಗಿರುತ್ತೆ. ಆಮೇಲೆ ಒಂದು 5 ವಿಶೇಷ ಕಾರ್ಯಕ್ರಮಗಳು ಇರುತ್ತೆ. ಆಮೇಲೆ ಚಕ್ರವರ್ತಿ ಸೂಲೆಬೆಲೆ ಅವರು, ಶ್ರೀಕಾಂತ್ ಶೆಟ್ಟಿ ಅವರು, ವಿವಿಧ ಬೇರೆ ಬೇರೆ ಕಲಾವಿದ ತಂಡದ ಬರೋರು ಇದ್ದಾರೆ. ಆಮೇಲೆ ಪ್ರತಿನಿತ್ಯ ಭರತನಾಟ್ಯ ಕಾರ್ಯಕ್ರಮ ಮತ್ತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿನಿತ್ಯ ಜರುಗುತ್ತವೆ. ಆಮೇಲೆ ವಿಶೇಷ ಅಂದ್ರೆ 14ನೇ ತಾರೀಕು ಸೆಪ್ಟೆಂಬರು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊನ್ನೆ ಪುಲ್ವಾಮಾ ದಾಳಿಯಲ್ಲಿ ನಮ್ಮ ವೀರಯೋಧರು ಸಾಹಸ ಪರಾಕ್ರಮದ ಅದರದ್ದು ನಾನು ನೆನಪಿಸ್ಕೊಂಡು ಮತ್ತು ಆಮೇಲೆ ನಮ್ಮ ದೇಶದ ರೈತರದು ಅವ್ರ ಸಲುವಾಗಿ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸೆಪ್ಟೆಂಬರ್ 14ನೇ ತಾರೀಕು ನಾವು ಹಿಂದೂ ಮಹಾಗಣಪತಿ ವತಿಯಿಂದ ನೆರವೇರಿಸ್ತಾ ಇದ್ದೀವಿ. ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಹಿಂದೂ ಮಹಾಗಣಪತಿ ಉತ್ಸವವನ್ನು ಆಚರಿಸಲಾಗುತ್ತಿದೆ. ಇದು 21 ದಿನ ಆಚರಿಸಲಾಗುವುದು. ಈ 21 ದಿನಗಳಲ್ಲಿ ಹಲವಾರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ರಾಷ್ಟ್ರದ ಹಲವಾರು ಮುಖಂಡರು ಬಂದು ಇಲ್ಲಿ ಈ 21 ದಿನಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಲಿದ್ದಾರೆ. ನಗರದ ಎಲ್ಲ ಜನತೆ ಬಂದು ಇಲ್ಲಿ ಮಹಾಗಣಪತಿಯ ದರ್ಶನ ಪಡೆದು ಇದರ ಆಶೀರ್ವಾದವನ್ನು ಪಡೆಯಬೇಕೆಂದರೆ ಎಲ್ಲರಲ್ಲಿ ಒಂದು ವಿನಂತಿ. ಚಕ್ರವರ್ತಿ ಸುಲಿಬೆಳೆಯವರು, ಶ್ರೀಕಾಂತ್ ಶೆಟ್ಟಿ ಅವರು, ಹಾರಿಕಾ ಮಂಜುನಾಥ್ ಅವರು, ಹಾಗೆ ಹಲವಾರು ಇನ್ನೂ ರಾಷ್ಟ್ರದ ಮುಖಂಡರು ಇನ್ನೂ ಬರಲಿದ್ದಾರೆ. ಅವ್ರದ್ದೆಲ್ಲ ಒಂದು ಕನ್ಫರ್ಮೇಶನ್ ಬರೋದಿದೆ. ಹೀಗಾಗಿ ಒಂದು 8-10 ರಾಷ್ಟ್ರೀಯ ಮುಖಂಡರು ಬರುವಂತ ಒಂದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಲ್ಲರೂ ಬಂದು ಈ ಮುಖಂಡರ ಒಂದು ಮಾತುಗಳನ್ನು ಕೇಳಿ ಎಲ್ಲರೂ ಒಂದು ಧರ್ಮ ಪ್ರಚಾರದ ಕಾರ್ಯದಲ್ಲಿ ಕೈ ಜೋಡಿಸಬೇಕಂತ ಹೇಳಿ ಎಲ್ಲರಲ್ಲೂ ಒಂದು ವಿನಂತಿ. ದಿನನಿತ್ಯ ಪ್ರಸಾದ ವ್ಯವಸ್ಥೆ ದೀಪಕ್ ಪವಾರ್, ರಾಜು ಜೈನ್, ರಕ್ಷಣೆ ವಿಭಾಗ ಸಿದ್ಧ ಹಿರೇಮಠ್, ನಾಗಯ್ಯ ಸ್ವಾಮಿ, ಇಲಾಖೆಗಳ ಅನುಮತಿಗಳು ಸುರೇಶ್ ಟೇಂಗಳಿ, ರಮೇಶ್ ಚಿಡುಗುಪ್ಕರ್, ಸಾಮಾಜಿಕ ಜಾಲತಾಣ ದಶರಥ್ ಅವರಳ್ಳಿ, ಸ್ವಚ್ಛತಾ ವಿಭಾಗ ಸಂಜಯ್ ಕುಮಾರ್ ಆರ್ ರೇವಣ್ಕರ್, ಅನಿಲ್ ವಿರಾಟ್ ಪ್ರಿಂಟರ್ಸ್, ಶಾಂತಗೌಡ ದೇಸಾಯಿ, ಅನಿಲ್ ಚೌಹಾಣ್, ನಿರಂಜನ್, ಕವಿತಾ, ದೀಪಾ ರಂಗೋಲಿ, ಶ್ವೇತಾ ಪಾಟೀಲ್, ಪ್ರಸಾದ ಮತ್ತು ಪೂಜಾ ಸಂತೋಷ್ ಕಾಮತ್, ಶರಣ ಸೀಗಿ, ಆನಂದ್ ಪಾಟೀಲ್, ಮಹಂತೇಶ್ ಬಿರಾದಾರ್. ವೇದಿಕೆಯ ಕಾರ್ಯಕ್ರಮಗಳು ಶ್ರೀಮಂತನ ವಲದಿ, ಪ್ರಶಾಂತ್ ಗುಡ್ಡ, ಅಶ್ವಿನ್ ಕುಮಾರ್, ಸತೀಶ್, ಋಷಿಕೇಶ್ ಚೌಡಾಪುರ್ಕರ್. ಭಜನೆ ಸುಮಂಗಲಾ ಚಕ್ರವರ್ತಿ. ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸುಮಂಗಲಾ ಚಕ್ರವರ್ತಿ, ಶಿವರಾಜ್ ಸಂಗೊಳಗಿ. ಕೋಶಾಧ್ಯಕ್ಷರು ಶ್ರೀಶೈಲ್ ಮೂಲಿಗೆ. ಹಣ ಸಂಗ್ರಹ ವಿಭಾಗ ಸಿದ್ದರಾಜ್ ಬಿರಾದಾರ್, ಡಾಕ್ಟರ್ ಚರಣ್, ಸುರೇಶ್ ಟೇಂಗ್ಳಿ, ಶರಣ ಸೀಗಿ, ಸಂತೋಷ್ ಲಂಗರ್, ಮಲ್ಲಿಕಾರ್ಜುನ್ ಗಂಗಾ ಇವರು ನಿರ್ವಹಿಸುತ್ತಿದ್ದಾರೆ. ಇಂದು ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಬಿಜೆಪಿಯ ಕಾರ್ಯದರ್ಶಿಗಳಾದ ಉಮೇಶ್ ಪಾಟೀಲ್, ಅವಿನಾಶ್, ಶ್ರೀನಿವಾಸ್ ಸೇರಿದಂತೆ ಗೌರವ ಅಧ್ಯಕ್ಷರಾದ ಸಂಜೀವ್ ಗುಪ್ತಾ, ಮಲ್ಲಿಕಾರ್ಜುನ್ ಗಂಗಾ, ಅಧ್ಯಕ್ಷರಾದ ಸುರೇಶ್ ಟೇಂಗಳಿ, ಉಪಾಧ್ಯಕ್ಷರಾದ ಶರಣು ಪಪ್ಪ, ಸಿದ್ದರಾಜ್ ಬಿರಾದಾರ್, ಜಗದೀಶ್ ಕಟ್ಟಿಮನಿ, ಸಿದ್ದರಾಮ್ ಪಾಟೀಲ್, ಕಾರ್ಯದರ್ಶಿ ಶ್ರೀಮಂತ ನವಲದಿ ರಾಜು, ಸಹ ಕಾರ್ಯದರ್ಶಿಗಳಾದ ಸುಮಂಗಲಾ ಚಕ್ರವರ್ತಿ, ರಮೇಶ್ ಚಿಕೋಟ್ಕರ್, ಸಂತೋಷ್ ಕಾಮತ್, ಡಾಕ್ಟರ್ ಚರಣ್ ಹೊನ್ನಳ್ಳಿ, ಕೋಶಾಧ್ಯಕ್ಷರಾದ ಶ್ರೀಶೈಲ್ ಮೂಲ್ಗೆ, ಸದಸ್ಯರಾದ ಮಂಗಲಾ ರುದ್ರವಾಡಿ, ಸಂತೋಷ್ ಲಂಗಾರ್, ಸಿದ್ದಯ್ಯ ಸ್ವಾಮಿ, ನಾಗಯ್ಯ ಸ್ವಾಮಿ, ಶೇಖರ್ ದೇವಾನಂದ್, ದೀಪಕ್ ಪವಾರ್, ಆರ್ಎಂಸಿ, ಸಂಜಯ್ ರೇವಣ್ಕರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಸದಾಶಿವನಗರ ಬಡಾವಣೆಯಲ್ಲಿ ಇರುವ ಶ್ರೀ ಗಣೇಶ ಮಂದಿರದಲ್ಲಿ ಇಂದು ಗಣೇಶ ಚತುರ್ಥಿಯ ಅಂಗವಾಗಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪಗೌಡ ದರ್ಶನಪುರ್ ದಂಪತಿಗಳು ಈ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜೆಯನ್ನು ನೆರವೇರಿಸಿದರು.
ಸದಾಶಿವನಗರ, ನವಜೀವನ ನಗರ, ಮೋಹನ ನಗರ ಮತ್ತು ಗಾಬ್ರೆ ಲೇಔಟ್ಗಳ ನಾಗರಿಕರು ಸದಾಶಿವನಗರದ ಶ್ರೀ ಗಣೇಶ ಮಂದಿರದಲ್ಲಿ ಗಣೇಶ ಚತುರ್ಥಿಯ ನಿಮಿತ್ತವಾಗಿ ಶ್ರೀ ಗಣೇಶನನ್ನು ಪ್ರತಿಷ್ಠಾಪಿಸಲಾಯಿತು. ಬಡಾವಣೆಯ ನಿವಾಸಿಗಳು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಾಪುರ್ ದಂಪತಿಗಳು ಭಾಗವಹಿಸಿ ಪೂಜೆ ನೆರವೇರಿಸಿದರು. ಈ ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ನಿರಂತರವಾಗಿ ದಿನಾಲು 1 ತಿಂಗಳ ಕಾಲ ಬೆಳಿಗ್ಗೆ ಅಭಿಷೇಕ ಮತ್ತು ಪೂಜೆಯನ್ನು ನೆರವೇರಿಸುತ್ತಾ ಬಂದು ಇಂದಿನಿಂದ 3 ದಿನಗಳ ಕಾಲ ಗಣೇಶನನ್ನು ಪ್ರತಿಷ್ಠಾಪಿಸಿ ದಿನಾಲು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿಭಾ ಪುರಸ್ಕಾರ, ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿ ಮಂದಿರದ ಆವರಣದಲ್ಲಿಯೇ ಆಡಂಬರವಿಲ್ಲದೆ ಸರಳ ರೀತಿಯಲ್ಲಿ ಗಣೇಶ ವಿಸರ್ಜನೆ ನೆರವೇರಿಸಲಾಗುವುದು ಎಂದು ಬಡಾವಣೆಯ ನಿವಾಸಿಗಳಾದ ಡಾಕ್ಟರ್ ಮಹೇಶ್ ಗೌಹಾರ್ ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಸದಾಶಿವನಗರ, ಗಾಬ್ರೆ ಲೇಔಟ್, ನವಜೀವನ ನಗರ ಮತ್ತೆ ಮೋಹನ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ನಾವು ಗಣೇಶೋತ್ಸವ ಮಾಡ್ತಾ ಇದ್ದೀವಿ. ಈ ಗಣೇಶೋತ್ಸವ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಇದು 3 ದಿನ ಕಾರ್ಯಕ್ರಮ ಇರ್ತದೆ. ಮೊದಲನೇ ಕಾರ್ಯಕ್ರಮ 11 ಗಂಟೆಗೆ ನಾವೇಂದ್ರೆ ಗಣಪತಿ ಕೂಡಿಸಿ ಅದನ್ನ ಏನಂತಂದ್ರೆ ಪೂಜಾ ಪುನಸ್ಕಾರ ಮಾಡಿ ಸಾಯಂಕಾಲ ಮತ್ತೆ ಇದಾದ ನಂತರ ಎಲ್ಲ ಹುಡುಗರಿಗೆ ಏನಂದ್ರೆ ಸ್ಪರ್ಧೆಗಳು ಮಾಡ್ತೀವಿ. ನಿಂಬು, ಸೈಕಲ್ ರೇಸು, ಕ್ರಿಕೆಟು ಮತ್ತೆ ಏನಂದ್ರೆ ಬೇರೆ ಬೇರೆ ತರ ಎಲ್ಲ ಏನಂತಂದ್ರೆ ಒಂದು ಆಟ ಆಡಿಸ್ತೀವಿ. ಆಟ ಆಡಿದ ಮೇಲೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಮೊದಲನೇ ದಿನ ಯಾರಿಗಾನು ವಿದ್ವಾಂಸರಿಗೆ ಯಾರಿಗಾನ ಕರೆಸಿಕೇಸಿ ಅದು ನಾವೇನಂತಂದ್ರೆ ಜ್ಯೋತಿ ಬೆಳಗುವ ಮೂಲಕ ಈ ಒಂದು ಕಾರ್ಯಕ್ರಮ ಏನಾದ್ರು ಪ್ರಾರಂಭ ಮಾಡಿ ಎಲ್ಲ ಹುಡುಗರಿಗೆ ಮತ್ತೆ ಎಲ್ಲರಿಗೆ ಏನಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಎರಡನೇ ದಿನ ಇದೇ ಪ್ರಕಾರ ಎಲ್ಲ ಅಂದ್ರೆ ಕ್ಯೂಜ್ ಕಾಂಪಿಟೇಷನ್ ಮತ್ತೆ ಏನಂತಂದ್ರೆ ಓಂ ಶಾಂತಿ ಅವರ ಡ್ಯಾನ್ಸು ಮತ್ತೆ ಉಳಿಕಿದ ನಮ್ಮೆಲ್ಲ ಮ್ಯೂಸಿಕಲ್ ನೈಟ್ ಹುಡುಗರು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರ. ಮತ್ತೆ 3ನೇ ದಿನ ನಮ್ಮ ಈ ಒಂದು ಕಾರ್ಯಕ್ರಮ ಅಂದ್ರೆ ಮೊದಲನೇ ಲಾಸ್ಟ್ ದಿನ ಇರ್ತದೆ. ಇದಕ್ಕೆ ನಮ್ಮ ಪಕ್ಕದವರಾದ ಮತ್ತೆ ಯಾದಗಿರಿ ಜಿಲ್ಲಾ ಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯದ ಉದ್ದಿಮೆದಾರ ಮಂತ್ರಿಗಳಾದ ಶ್ರೀ ಶರಣಬಸಪ್ಪ ದರ್ಶನಾಪುರ್ ಅವರ ನೇತೃತ್ವದಲ್ಲಿ ಅವರು ಮತ್ತು ನಮ್ಮ ಏನಂತಂದ್ರೆ MLA ಆದ ಅಲ್ಲಂಪುರ ಪಾಟ್ಲು ಮತ್ತೆ ಮಾಜಿ ಮೇಯರ್ ಆದ ಶ್ರೀ ಏನಂತಂದ್ರೆ ನಾಯ್ಕೋಡಿ ಅವರು ಮತ್ತೆ ನಿಂಗಮ್ಮ ಕಾರ್ಪೊರೇಟರ್ ಇವರೆಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶರಣಪ್ಪ ಅವರು ಏನಂತಂದ್ರೆ ಕಮಿಷನರ್ ಅವರು ಉದ್ಘಾಟನೆ ಆಗಿ ಬರ್ತಾ ಇದ್ದಾರೆ. ಬಾಬುರಾವ್ ಯಡ್ರಿಯಮ್ಮ ಅವರು ಬಂದು ಈ ಕಾರ್ಯಕ್ರಮ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಏನ್ ಮಾಡ್ತಾ ಸುಮಾರು ಏನಂತಂದ್ರೆ ಇದಲ್ಲದೆ 3 ದಿನಗಳ ಕಾಲ ಸುಮಾರು 700-800 ಮಂದಿಗೆ ಏನಂತಾರೆ ಅನ್ನ ಸಂತರ್ಪಣೆ ಇರ್ತದೆ. ಫಸ್ಟ್, ಸೆಕೆಂಡ್, ಥರ್ಡ್ ಯಾರ್ಯಾರು ಭಕ್ತದಾದಿಗಳು ತಮ್ಮ ಇಚ್ಛೆ ಪ್ರಕಾರ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಿ ನಾವು ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಲ್ಲರೂ ಪ್ರೋತ್ಸಾಹ ಮಾಡಿಕೊಡ್ಬೇಕಂತೂ ನಾನು ವಿನಂತಿ ಮಾಡಿಕೊಡ್ತೀನಿ. ಈ 3 ದಿನಗಳ ಗಣೇಶ್ ಉತ್ಸವಕ್ಕೆ ನಾನು ನನ್ನ ಪರವಾಗಿ ಮತ್ತು ಗಣೇಶ್ ಮಂಡಳಿ ವತಿಯಿಂದ ಎಲ್ಲರನ್ನ ಈ ಗಣೇಶ ಚತುರ್ಥಿಯ ಪರವಾಗಿ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಈ ಗಣೇಶ ಉತ್ಸವ 27, 28, 29 ಅಂದು ನೆರವೇರಲಿದೆ. ಈ ಒಂದು ಉತ್ಸವಕ್ಕೆ ಮೊದಲನೇ ದಿನ ಮುಖ್ಯ ಉದ್ಘಾಟಕರಾಗಿ ನಮ್ಮ ಕಲಬುರಗಿಯ ಪೊಲೀಸ್ ಆಯುಕ್ತರಾದಂಥ ಶರಣಪ್ಪ ಡಿ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಬಾಬುರಾವ್ ಯಡ್ರಾಮಿ ಅವರು ಕೂಡ ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಈ ಒಂದು 3 ದಿನಗಳ ಕಾರ್ಯಕ್ರಮ ಇವತ್ತು ಉದ್ಘಾಟನೆಗೊಂಡು ನಾಳೆ ಮತ್ತು ನಾಡಿದ್ದ ದಿವಸ ನಾವು ಈ 3 ದಿನಗಳ ಏನು ಹಮ್ಮಿಕೊಂಡಂತ ಮಕ್ಕಳಿಗಾಗಿ ಹಮ್ಮಿಕೊಂಡಂತ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರನ್ನು ಪ್ರೋತ್ಸಾಹಿಸಲು ಬಹುಮಾನವನ್ನು ವಿತರಿಸುವ ಕಾರ್ಯಕ್ರಮ 3ನೇ ದಿವಸ ಇಟ್ಕೊಂಡಿರ್ತೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾದಂಥ ಶರಣಬಸಪ್ಪ ದರ್ಶನಾಥ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಮತ್ತು ಅವ್ರ ಜೊತೆಗೆ ನಮ್ಮ ಕಲಬುರಗಿ ದಕ್ಷಿಣ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ರು ಹಾಗೂ ಮಾಜಿ ಮೇಯರ್ ಆದಂಥ ಯಲ್ಲಪ್ಪ ನಾಯ್ಕೋಡಿ ಅವರು ಮತ್ತು ನಿಂಗಮ್ಮ ಅವರು, ನಮ್ಮ ಕಾರ್ಪೊರೇಟರ್ ಅಂತ ನಿಂಗಮ್ಮ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ನಿವಾಸಿಗಳು ಈ ಒಂದು ಗಣೇಶ ಉತ್ಸವದಲ್ಲಿ ಪಾಲ್ಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪುನೀತರಾಗಬೇಕೆಂದು ಎಲ್ಲರಿಗೂ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಅಮರೇಶ್ ಗೌಡ ದರ್ಶನಾಪುರ್, ಲಕ್ಷ್ಮೀಕಾಂತ್ ಪಲ್ಲರೆಡ್ಡಿ, ಹಾವೇಂದ್ರ ಪುಣ್ಯಶೆಟ್ಟಿ, ಗಂಗಾಧರ ದೋಣಿ, ಡಾಕ್ಟರ್ ಅಮರನಾಥ್ ಮುದ್ದಾ, ಡಾಕ್ಟರ್ ಮಲ್ಲಿಕಾರ್ಜುನ್ ಚಿಕ್ಕಪಾಟೀಲ್, ಶಂಕರ್ ಬಿರಾದಾರ್, ನಾಗೇಂದ್ರ ಪಾಟೀಲ್, ಶಬಣ್ಣ ದಿಡ್ಡಿ, ನರಸಣ್ಣ ತಂಬೂರಿ, ಮಲ್ಲನಗೌಡ ತಾಯಂಗೋಳ್, ಮಹೇಶ್ ಗೌಹಾರ್, ವೀರಣ್ಣ ಗುಗ್ವಾಡ್, ಬಸವರಾಜ್ ಪಾಟೀಲ್, ವಿನೋದ್ ಬಂಗಾರವಾಡ್, ಭಾರತಿ ದರ್ಶನಾಪುರ್, ಇಂದಿರಾ ಪಾಟೀಲ್, ರೂಪಾ ರಾಯ್ಕೋಟಿ, ಸುಭಾಷ್ ಮುತ್ತಪಲ್ಲಿ, ಚನ್ನವೀರ ಸ್ವಾಮಿ ಹೊಸೂರ್, ಅಶೋಕ್ ಪಾಟೀಲ್, SS ರಾಯ್ಕೋಟಿ ಮತ್ತು ಮಹಿಳಾ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. 3 ದಿನಗಳ ಕಾಲ ವಿವೇಕ್ ಸ್ವಾಮಿ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ ಮತ್ತು 3 ದಿನ ಸಾಯಂಕಾಲ ಕಾರ್ಯಕ್ರಮದ ನಂತರ ಪ್ರಸಾದ ವ್ಯವಸ್ಥೆ ಇರುವುದಾಗಿ ಸಮಿತಿಯವರು ತಿಳಿಸಿದ್ದಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದಕ್ಷಿಣ ಕನ್ನಡ ಸಂಘ ಕಲಬುರಗಿಯ ವತಿಯಿಂದ ಈ ವರ್ಷ 60ನೇ ವರ್ಷದ ಶ್ರೀ ಗಣೇಶೋತ್ಸವವನ್ನು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ದಕ್ಷಿಣ ಕನ್ನಡ ಸಂಘ ಕಲಬುರಗಿಯ ವತಿಯಿಂದ 60ನೇ ವರ್ಷದ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. 60 ವರ್ಷ ತುಂಬಿದಾಗ ಬರುವ ವರ್ಷವನ್ನು ಷಷ್ಠಿ ಪೂರ್ತಿ ಎಂದು ಕರೆಯಲಾಗುತ್ತದೆ. ಸಂಘದ ಈ ಪರ್ವಕಾಲವು ನಮ್ಮ ಜೀವಿತಾವಧಿಯಲ್ಲಿ ಬಂದಿರುವುದು ನಮ್ಮ ಅದೃಷ್ಟ. 6 ದಶಕಗಳ ಈ ಸುದೀರ್ಘ ಪಯಣದಲ್ಲಿ ಸಂಘವನ್ನು ಮುನ್ನಡೆಸಿದ ನಮ್ಮ ನಡುವೆ ಈಗ ಇಲ್ಲದ ಮಾರ್ಗದರ್ಶಕರಿಗೆ ಹೃತ್ಪೂರ್ವಕ ಶ್ರದ್ಧಾ ನಮನಗಳನ್ನು ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ಈ ದಿವ್ಯ ಚೇತನಗಳ ಆಶೀರ್ವಾದ ಬಲದಿಂದ ನಮ್ಮ ಸಂಘದ ಈ ಷಷ್ಠಿ ಪೂರ್ತಿ ಆಚರಣೆಯು ಸಂಘದ ಸದಸ್ಯರಿಗೆ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಸಮೃದ್ಧಿ ಮತ್ತು ದೀರ್ಘಾಯುಷ್ಯವನ್ನು ತರಲಿ ಎಂದು ಸಂಘದ ಸದ್ಯದ ಪದಾಧಿಕಾರಿಗಳು ಹೇಳಿದ್ದಾರೆ. ಸಂಘದ ಸಂಸ್ಥಾಪಕರ ರೂವಾರಿಗಳಲ್ಲಿ ವ್ಯಾಸತಂತ್ರಿ ಸೇರಿದಂತೆ ದಕ್ಷಿಣ ಕನ್ನಡ ಸಂಘ ಮುನ್ನಡೆಸಿದ ಸಾರಥಿಗಳಾದ ಪದ್ಮಾಕ್ಷಿ ಕೃಷ್ಣ ಭಟ್ ಪಿಲಾರು, ಇಂದಿರಾ ಶ್ರೀನಿವಾಸರಾವ್ ಅರೂರು, ಇಂದಿರಾ ಅಶೋಕ್ ಸುವರ್ಣ ಹಿರಿಯಡಕ್, ಪದ್ಮನಾಭ ಕಡೇಕಾರ್ ಸೇರಿದಂತೆ ಇತರರನ್ನು ಈ ಸಂದರ್ಭದಲ್ಲಿ ಅವರು ನೆನೆಸಿಕೊಂಡು ತಮ್ಮ ನುಡಿ ನಮನಗಳನ್ನು ಸಲ್ಲಿಸಿದ್ದಾರೆ. ಕಲಬುರಗಿ ನಗರದ ಶೆಟ್ಟಿ ಸಿನಿಮಾಸ್ಗೆ ಐಮ್ಯಾಕ್ಸ್ ಬಿಗ್ ಸಿನಿಮಾ 2025 ಪ್ರಶಸ್ತಿ ಲಭಿಸಿದೆ. ರಾಷ್ಟ್ರೀಯ ಮಟ್ಟದ ಐಮ್ಯಾಕ್ಸ್ ಬಿಗ್ ಸಿನಿಮಾ 2025 ಪ್ರಶಸ್ತಿ ಪುರಸ್ಕೃತರಾದ ಕಲಬುರಗಿಯ ಶೆಟ್ಟಿ ಸಿನಿಮಾಸ್ನ ಆಡಳಿತ ನಿರ್ದೇಶಕರಾದ ಯುವ ಉದ್ಯಮಿ ಸಂಗಪ್ಪ ಗಿರಿಜಾಶಂಕರ್ ಶೆಟ್ಟಿಯವರು ಯುವಕರ ಐಕಾನ್ ಆಗಿ ಹೆಮ್ಮೆ ತಂದಿದ್ದಾರೆ ಎಂದು ದಿಶಾ ಕಾಲೇಜಿನ ಅಧ್ಯಕ್ಷರಾದ ಶಿವಾನಂದ ಖಜೂರ್ಗಿ ತಿಳಿಸಿದ್ದಾರೆ. ಕಲಬುರಗಿಯ ಶೆಟ್ಟಿ ಸಿನಿಮಾ ಥಿಯೇಟರ್ ಸಭಾಂಗಣದಲ್ಲಿ ಐಮ್ಯಾಕ್ಸ್ ಬಿಗ್ ಸಿನಿಮಾ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ರಾಷ್ಟ್ರದ 2ನೇ ಹಂತದ ನಗರಗಳಲ್ಲಿ ಇರುವ ಅತ್ಯುತ್ತಮ ಸಿನಿಮಾ ಥಿಯೇಟರ್ ಎಂಬ ಹೆಗ್ಗಳಿಕೆಗೆ ಕಲಬುರಗಿ ಪಾತ್ರವಾಗಿ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಪಡೆದು ಭಾರತದ ರಂಗಭೂಮಿ ಮನರಂಜನಾ ನಕಾಶೆಯಲ್ಲಿ ಕಲಬುರಗಿಯ ಹೆಸರು ದಾಖಲೆ ಮಾಡಿರುವ ಹೆಗ್ಗಳಿಕೆ ಸಂಗಪ್ಪ ಶೆಟ್ಟಿಯವರಿಗೆ ಸಲ್ಲುತ್ತದೆ. ಇವರಂತಹ ಯುವ ಶಕ್ತಿಯಿಂದ ಮಾತ್ರ ಬದಲಾವಣೆ ಸಾಧ್ಯವಾಗಿದ್ದು, ಕಲಬುರಗಿಗೆ ಸಿನಿಮಾ ರಂಗದ ಮನರಂಜನಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯಂತೆ ಕ್ರೀಡಾ ಕ್ಲಬ್ ಕೂಡ ಆರಂಭಿಸಲು ಮುಂದಾಗಬೇಕು ಎಂದು ಸಲಹೆ ನೀಡಿದರು. ಕಲಬುರಗಿಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಇಂತಹ ಗಮನಾರ್ಹ ಸಾಧನೆ ಮಾಡಿ ಕೀರ್ತಿ ಪತಾಕೆ ಹಾರಿಸಿದ ಯುವ ಶಕ್ತಿಯ ಪ್ರತಿನಿಧಿಯಾದ ಉದ್ಯಮಿ ಸಂಗಪ್ಪ ಶೆಟ್ಟಿಯವರು ಐಮ್ಯಾಕ್ಸ್ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ನಾಗರಿಕ ಸನ್ಮಾನ ಮಾಡಿ ಗೌರವಿಸಬೇಕಾಗಿದೆ. ವಿದೇಶಗಳಲ್ಲಿ ಇರುವ ಥಿಯೇಟರ್ಗಳಿಗೆ ಸಮಾನ ದರ್ಜೆಯಲ್ಲಿ ಇರುವ ಭವ್ಯವಾದ ಶೆಟ್ಟಿ ಥಿಯೇಟರ್ ನಮಗೆ ಹೆಮ್ಮೆ ಎಂದು ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾದ BH ನಿರುಗುಡಿ ಹೇಳಿದರು. ಕಲಬುರಗಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ದರ್ಜೆಯಲ್ಲಿ ಥಿಯೇಟರ್ ನಿರ್ಮಾಣ ಮಾಡಿ ಸಿಂಗಾಪುರ್, ದುಬೈ ನಗರಗಳಲ್ಲಿ ಇರುವಂತೆ ಅನುಭವವನ್ನ ಕೊಡುವ ಸಾಧನೆಗೆ ಈಗ ಗೌರವ ಸಂದಿರುವುದು ಹೆಮ್ಮೆಯ ಸಂಗತಿ ಮತ್ತು ಇದು ಸಿನಿಮಾ ವೀಕ್ಷಕರಿಗೆ ದೊರೆತ ಮನ್ನಣೆಯಾಗಿದೆ. ಇದರಿಂದಾಗಿ ಕಲಬುರಗಿ ಹಿಂದುಳಿದಿಲ್ಲ ಮತ್ತು ಪ್ರಗತಿಯ ಮಾನದಂಡವಾಗಿ ಈ ಪ್ರಶಸ್ತಿಯನ್ನು ಗುರುತಿಸಲಾಗಿದೆ ಎಂದು ಹಿರಿಯ ಸಾಹಿತಿ ಡಾಕ್ಟರ್ CC ನಿಂಗಣ್ಣ ಹೇಳಿದರು. ಸಿನಿಮಾ ಮಂದಿರಗಳಿಗೆ ಸಿನಿಪ್ರಿಯರು ಕಾಲಿಡುತ್ತಿಲ್ಲ ಎಂಬ ಆತಂಕದ ನಡುವೆ ಯುವ ಉದ್ಯಮಿ ಸಂಗಪ್ಪ ಶೆಟ್ಟಿಯವರು ಕಲಬುರಗಿಯಲ್ಲಿ ವಿಶ್ವ ದರ್ಜೆಯ ಥಿಯೇಟರ್ ನಿರ್ಮಾಣ ಮಾಡಿ ಸಿನಿಪ್ರಿಯರನ್ನು ಥಿಯೇಟರ್ಗೆ ಆಕರ್ಷಿಸುವಂತೆ ಮಾಡಿರುವುದು ಮೆಚ್ಚಲೇಬೇಕಾದ ಸಂಗತಿಯಾಗಿದ್ದು, ರಾಷ್ಟ್ರೀಯ ಮಟ್ಟದ ಪುರಸ್ಕಾರದಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಗರಿಮೆ ಮೂಡಿದೆ ಎಂದು ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ CS ಮಾಲಿ ಪಾಟೀಲ್ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಮಾತನಾಡಿ, ಸ್ಪರ್ಧಾತ್ಮಕ ರಂಗದಲ್ಲಿ ರಾಷ್ಟ್ರೀಯ ಮಟ್ಟದ ಪುರಸ್ಕಾರವನ್ನು ಕಲಬುರಗಿಗೆ ತಂದುಕೊಡುವಲ್ಲಿ ಯಶಸ್ವಿಯಾದ ಸಂಗಪ್ಪ ಶೆಟ್ಟಿ ಅವರ ಸಾಧನೆಯನ್ನು ಎಲ್ಲರೂ ಸಂಭ್ರಮಿಸುವಂತಾಗಿದೆ. ಕೀಳರಿಮೆ ಬಿಟ್ಟು ಸಾಧನೆ ಮಾಡಿದರೆ ಯಶಸ್ಸು ಸಾಧ್ಯ ಎಂಬುದಕ್ಕೆ ಈ ರಾಷ್ಟ್ರೀಯ ಪ್ರಶಸ್ತಿಯು ಸಾಕ್ಷ್ಯ ಮತ್ತು ಪ್ರೇರಣೆ ಎಂದರು.
ನಂತರ ಸಂಗಪ್ಪ ಶೆಟ್ಟಿಯವರನ್ನು ಮೈಸೂರು ಪೇಟ ಶಾಲು ಹಾರ ಫಲಪುಷ್ಪ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಉದ್ಯಮಿಗಳಾದ ಸತೀಶ್ ವಿ ಗುತ್ತೇದಾರ್, ಮಹಾದೇವ್ ಗುತ್ತೇದಾರ್, ವೆಂಕಟೇಶ್ ಕಡೇಚೂರ್, ಡಾಕ್ಟರ್ ವಿನಯ್ ಗುತ್ತೇದಾರ್ ಗಾರಂಪಳ್ಳಿ, ಜಿಲ್ಲಾ ಹೋಟೆಲ್ ಅಸೋಸಿಯೇಷನ್ ನ ಅಧ್ಯಕ್ಷರಾದ ನರಸಿಂಹ ಮೆಂಡನ್, ರಾಜೇಶ್ ಡಿ ಗುತ್ತೇದಾರ್, ಅನಿಲ್ ಯರಗೋಳ್, ಕುಪೇಂದ್ರ ಗುತ್ತೇದಾರ್ ತಡ್ಕಲ್, ಅಂಬಯ್ಯ ಗುತ್ತೇದಾರ್ ಇಬ್ರಾಹಿಂಪುರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನನಗೆ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಅವರು ಓದಿದ್ದಾರೆ. ಅವರು ಸೀದಾ ಇಲ್ಲಿ ಬಂದು ನನಗೆ ಹೇಳಲಿಲ್ಲ, ಸೀದಾ ಬಂದು ಆಡಳಿತ ನಿರ್ದೇಶಕರಾದ ಸಂಗಪ್ಪ ಶೆಟ್ಟಿಯವರನ್ನ ಭೇಟಿಯಾಗಿ ತುಂಬ ಹರ್ಷವನ್ನು ವ್ಯಕ್ತಪಡಿಸಿದರು. ಅವರ ಕಂಪನಿಯನ್ನೇ ಹರ್ಷ, ಅದನ್ನು ಅವರು ಹರ್ಷವನ್ನೇ ವ್ಯಕ್ತಪಡಿಸಿದ್ದಾರೆ. ಅಂದರೆ ಅವರು ಏನಿದೆ ಅಂತ ಹೇಗೆ ಇವರು ಬದಲಾವಣೆ ಹೇಗೆ ಮಾಡ್ತಾ ಇದ್ದಾರೆ, ಕಲಬುರಗಿಯಲ್ಲಿ ಇದು ಸಾಧ್ಯವಿದೆ ಅಂತ. ಇವತ್ತೊಬ್ಬರು ನನಗೆ ಒಬ್ಬರು ಉದ್ಯಮಿ ಸಿಕ್ಕರು, ಅವರಂತಾರೆ ಬಾಂಬೆಯಲ್ಲಿ ಕೂಡ ಈ ರೀತಿ ಇಲ್ಲ, ಇಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿ. ನಾನು ಅವರಿಗೆ ಅದೇ ಅಂದೆ, ಸ್ವಚ್ಛ ಪರಿಸರ ಮೋದಿಯವರ ಕನಸಿನಾಗಿ ರೂಫ್ ಟಾಪ್ನಲ್ಲಿ ಏನೇನು ಮಾಡಿಲ್ಲ, ಅವರು ಇದಕ್ಕೆ ಸೋಲಾರ್ ಪ್ಯಾನಲ್ ಇಟ್ಟಿದ್ದಾರೆ. ಅಂದರೆ ಹೊಸ ಆಲೋಚನೆಗಳು, ಹೊಸ ಚಿಂತನೆಗಳು ಯುವಕರ ಮನಸ್ಸಿನಲ್ಲಿ ಬರ್ತದೆ. ಇವತ್ತು ಐಮ್ಯಾಕ್ಸ್ನ ಈ ಒಂದು ಅವಾರ್ಡನ್ನು ಪಡೆದಂಥ ಸಂಗಪ್ಪ ಶೆಟ್ಟಿಯವರಿಗೆ ಮತ್ತು ಅವರ ಇಡೀ ತಂಡಕ್ಕೆ, ಪರಿವಾರಕ್ಕೆ ನಾವು ಅಭಿನಂದನೆ ಸಲ್ಲಿಸುತ್ತೆ. ಟೋಕನ್ ಆಫ್ ಲವ್ ಅಂತ ಇದನ್ನು ನಾವು ಮಾಡ್ತಾ ಇದ್ದೇವೆ. ಇದು ಬಹಳ ಸರಳ ಒಂದು ಸಮಾರಂಭ. ಇದು ದೊಡ್ಡ ಪ್ರಮಾಣದಲ್ಲಿ ದೇವರು ಒಳ್ಳೆಯದು ಮಾಡಿದರೆ ಒಂದು ದೊಡ್ಡ ಪ್ರಮಾಣ ಸಮಾರಂಭ ಆಗಿ ಆ ಒಂದು ಕೊರತೆ ನಮ್ಮಲ್ಲಿ ಕಾಡ್ತದೆ. ಅದು ಕ್ರಿಯಾನ್ವಯನೂ ಆಗಿರ್ಬೋದೇನೋ ಅಂತ. ಕಲ್ಯಾಣ ಕರ್ನಾಟಕ ಭಾಗದ ಈ ಹೆಮ್ಮೆ, ಈ ಒಂದು ಗೌರವವನ್ನು, ಈ ಒಂದು ಹಿರಿಮೆಯನ್ನು ನಾಡಿನ ಜನತೆಗೆ ತಿಳಿಸುವಂಥ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇವೆಲ್ಲ ಬಹಳ ದೊಡ್ಡ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿತಾರೆ. ಅವರ ಅತಿಥಿಯಾಗಿ ಅಲ್ಲಿ ಕೂತಿಲ್ಲ, ಅವರು ಸಂಸ್ಥೆಯನ್ನು ನಡೆಸ್ತಾರೆ. ಸ್ವಲ್ಪ ಪ್ರೋಟೋಕಾಲ್ ನೋಡಬೇಕಂತ ಹೇಳ್ಕೊಂಡು ಅವರನ್ನು ಅಲ್ಲಿ ಕೂಡಿಸಿದೆ. ಸರ್, ನಿಮಗೆ ಈ ಒಂದು ಸರಳ ಸಮಾರಂಭಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಜೊತೆಗೆ BH ನಿರ್ಗುಡಿದೇವರು ಸತ್ಯಂ PU ಕಾಲೇಜಿನ ಪ್ರಾಂಶುಪಾಲರಿಂದ ಮಾತ್ರ ನನಗೆ ಪರಿಚಯ, ಆದರೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿ ಪ್ರೋಟೋಕಾಲ್ನಲ್ಲಿ ಭಾಳ ಟಾಪ್ ಲೆವೆಲ್ನಲ್ಲಿರುವಂಥ ಒಬ್ಬ ನಮ್ಮ ಹೆಮ್ಮೆಯ ಯುವಕ ಅವರು. ತುಂಬ ನಮ್ಮೊಟ್ಟಿಗೆ ಭಾಳ ಆತ್ಮೀಯರು. ಸಾಹಿತ್ಯ ವಲಯದಲ್ಲಿ, ಸಾಂಸ್ಕೃತಿಕ ವಲಯದಲ್ಲಿ, ಸಾಮಾಜಿಕ ವಲಯದಲ್ಲಿ ತನ್ನನ್ನು ಗುರುತಿಸಿಕೊಂಡು ಇಡೀ ಕಲಬುರಗಿಯ ಹೆಸರನ್ನು ಇವತ್ತು ನಾಡಿಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಸದಸ್ಯ ಆದ ಮೇಲೆ, ಪ್ರಾಧಿಕಾರ ಸದಸ್ಯ ಆದ ಮೇಲೆ ಅನೇಕರನ್ನು ಗುರುತಿಸುವಂಥ ಕಾರ್ಯಕ್ರಮ ಆಯಿತು. ನಾನು ನಿಮಗೆ ಅದಕ್ಕೆ ನಿಮ್ಮನ್ನು ಇವತ್ತು ಕರೆದಿದ್ದೇನೆ. ಸಂಗಪ್ಪ ಶೆಟ್ಟಿ ಅಂತ ಒಬ್ಬ ಯುವಕ ಇವತ್ತಿಂತ ಸಾಧನೆ ಮಾಡಿದಂತೆ ರಾಜ್ಯಕ್ಕೆ ತಿಳಿಸುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.